ಕಾಂಗ್ರೆಸ್ನ ಶಾಸಕರು ವಿಧಾನಸೌಧದ ಸ್ಪೀಕರ್ ಕಚೇರಿಗೆ ಬಂದಿದ್ದಾರೆ. ವಿಧಾನಸೌಧಕ್ಕೆ ಕಾಂಗ್ರೆಸ್ನ ಕೋಲಾರ ನಾಯಕರು ಬಂದಿದ್ದಾರೆ. ಆ ದೃಶ್ಯಗಳನ್ನು ನೀವೀಗ ನೋಡ್ತಾ ಇದ್ದೀರಾ. ಕೋಲಾರ ಲೋಕಸಭಾ ಟಿಕೆಟ್ ಅನ್ನ ಚಿಕ್ಕಪೆದ್ದಣ್ಣಗೆ ಕೊಡಿಸೋದಕ್ಕೆ ಮುನಿಯಪ್ಪ ಲಾಬಿ ಮಾಡ್ತಾ ಇದ್ದಾರೆ. ತಮ್ಮ ಅಳಿಯ ಚಿಕ್ಕಪೆದ್ದಣ್ಣಗೆ ಟಿಕೆಟ್ ಕೊಡೋದಕ್ಕೆ ಮುನಿಯಪ್ಪ ಪ್ರಯತ್ನ ಮಾಡ್ತಾ ಇದ್ದಾರೆ. ಕೋಲಾರದ 5 ಶಾಸಕರು ಚಿಕ್ಕಪೆದ್ದಣ್ಣಗೆ ಟಿಕೆಟ್ ತಪ್ಪಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಕೋಲಾರ ಟಿಕೆಟ್ ವಿಷಯವಾಗಿ ಕಾಂಗ್ರೆಸ್ನಲ್ಲಿ ದೊಡ್ಡ ಅಂತರ್ಯುದ್ಧ ನಡೀತಾ ಇದೆ. ಎಂಸಿ ಸುಧಾಕರ್ ಸೇರಿದಂತೆ 5 ಶಾಸಕರು, ಎಂಸಿ ಸುಧಾಕರ್ ಸಚಿವರು 5 ಶಾಸಕರು ರಾಜೀನಾಮೆ ಬೆದರಿಕೆಯನ್ನ ಹಾಕಿದ್ದಾರೆ. ರಾಜೀನಾಮೆ ಕೊಡ್ತೀವಿ ಅಂತ ಹೇಳಿ ಹೈಕಮಾಂಡ್ ಮೇಲೆ ಟಿಕೆಟ್ ಬದಲಾಯಿಸುವ ಒತ್ತಡವನ್ನ ಕಾಂಗ್ರೆಸ್ನ ಶಾಸಕರು ಮಾಡ್ತಾ ಇದ್ದಾರೆ. ರಾಜೀನಾಮೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಎಂಸಿ ಸುಧಾಕರ್ ಸಚಿವರು, ಮಾಲೂರು ಶಾಸಕ ನಂಜೇಗೌಡ, ಕೋಲಾರ ಶಾಸಕ ಕೊತ್ತೂರು ಮಂಜುನಾಥ್. ಈ 3 ಶಾಸಕರು ಮತ್ತೆ ವಿಧಾನ ಪರಿಷತ್ ಸದಸ್ಯರಾದ ಅನಿಲ್ ಕುಮಾರ್ ಮತ್ತು ನಜೀರ್ ಅಹಮದ್ 5 ಶಾಸಕರಿಂದ ರಾಜೀನಾಮೆ ಬೆದರಿಕೆ. ಮುನಿಯಪ್ಪ ಅಳಿಯನಿಗೆ ಟಿಕೆಟ್ ತಪ್ಪಿಸುವಂತಹ ಕಟ್ಟ ಕಡೆಯ ಪ್ರಯತ್ನವನ್ನ ಕೋಲಾರದ ಶಾಸಕರು ಮಾಡ್ತಾ ಇದ್ದಾರೆ. ಸುವರ್ಣ ನ್ಯೂಸ್ನಲ್ಲಿ ನೇರ ಪ್ರಸಾರದ ದೃಶ್ಯಗಳನ್ನು ಈಗ ನೋಡ್ತಾ ಇದ್ದೀರಾ. ಸೌಧದ ದೃಶ್ಯಗಳನ್ನು ನೀವೀಗ ನೋಡ್ತಾ ಇದ್ದೀರಾ. ವಿಧಾನಸೌಧದಲ್ಲಿ ಪರಿಷತ್ ಸಭಾಪತಿ ಬಸವರಾಜ್ ಹೊರಟ್ಟಿಗೆ ಸಮಯವನ್ನು ಕೇಳಲಾಗಿತ್ತು. ಎಂಎಲ್ಸಿ ಅನಿಲ್ ಕುಮಾರ್ ಮತ್ತು ನಜೀರ್ ಅಹಮದ್ ರಾಜೀನಾಮೆ ಕೊಡೋದಕ್ಕೆ ಬರ್ತೀವಿ ಅಂತ ಹೊರಟ್ಟಿಯವರ ಬಳಿ ಸಮಯವನ್ನು ಕೇಳಿದ್ರು. ಅದೇ ರೀತಿಯಾಗಿ ಖಾದರ್ ಅವರ ಹತ್ರ, ಸ್ಪೀಕರ್ ಖಾದರ್ ಅವರ ಹತ್ರನೂ ಕೂಡ ಸಮಯವನ್ನು ಕೇಳಿದ್ರು. 3 ಶಾಸಕರು ಇನ್ಕ್ಲೂಡಿಂಗ್ ಒಬ್ಬ ಸಚಿವ ಸುಧಾಕರ್, ಮಾಲೂರು ಶಾಸಕ ನಂಜೇಗೌಡ ಮತ್ತು ಕೊತ್ತೂರು ಮಂಜುನಾಥ್, 3 ಶಾಸಕರು 2 ವಿಧಾನ ಪರಿಷತ್ ಸದಸ್ಯರಿಂದ ರಾಜೀನಾಮೆ ಕೊಡುವಂತಹ ನಿರ್ಧಾರ. ವಿಧಾನಸೌಧದ ನೇರ ದೃಶ್ಯಗಳನ್ನು ನೀವೀಗ ನೋಡ್ತಾ ಇದ್ದೀರಾ. ಕೋಲಾರದ ಶಾಸಕರು ಮತ್ತು ಸಚಿವ ಎಂಸಿ ಸುಧಾಕರ್ ಅವರಿಂದ ಕಟ್ಟ ಕಡೆ ಪ್ರಯತ್ನ. ಮುನಿಯಪ್ಪನವರ ಅಳಿಯನಿಗೆ ಟಿಕೆಟ್ ತಪ್ಪಿಸುವ ದೃಷ್ಟಿಯಲ್ಲಿ ಹೈಕಮಾಂಡ್ ಮೇಲೆ ಒತ್ತಡ ಹೇರುವ ಪ್ರಯತ್ನ ಆಯಿತು. ಇದಕ್ಕೆ ಮೊದಲು ಬೈರತಿ ಸುರೇಶ್ ಅವರ ಮನೆಯಲ್ಲಿ ಸಂಧಾನದ ಮಾತುಕತೆ ನಡೆದಿತ್ತು. ಆ ಮಾತುಕತೆ ಯಶಸ್ವಿಯಾಗಿಲ್ಲ ಅನ್ಸುತ್ತೆ. ಆ ಕಾರಣಕ್ಕಾಗಿ ವಿಧಾನಸೌಧಕ್ಕೆ ರಾಜೀನಾಮೆ ಕೊಡೋದಕ್ಕೆ ಶಾಸಕರು ಬಂದಿದ್ದಾರೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನು ನೀವೀಗ ನೋಡ್ತಾ ಇದ್ದೀರಾ. ಬಹುದೊಡ್ಡ ರಾಜಕೀಯ ಹೈ ಡ್ರಾಮಾಗೆ ಕೋಲಾರ ಲೋಕಸಭಾ ಟಿಕೆಟ್ ಫೈಟ್ ಕಾರಣ ಆಗ್ತಾ ಇದೆ. ಸುವರ್ಣ ನ್ಯೂಸ್ನಲ್ಲಿ ನೇರ ಪ್ರಸಾರದ ದೃಶ್ಯಗಳಿದ್ದಾವು. ರಾಜೀನಾಮೆ ಸಲ್ಲಿಸೋದಕ್ಕೆ ವಿಧಾನಸೌಧಕ್ಕೆ ಬಂದಿದ್ದಾರೆ ಶಾಸಕರು. ಸುವರ್ಣ ನ್ಯೂಸ್ನಲ್ಲಿ ಈ ಕ್ಷಣದ ಅತಿ ದೊಡ್ಡ ಸುದ್ದಿ. ಕೋಲಾರದಲ್ಲಿ ಮುನಿಯಪ್ಪ ಅಳಿಯನಿಗೆ ಟಿಕೆಟ್ ತಪ್ಪಿಸೋದಕ್ಕೆ ಕಾಂಗ್ರೆಸ್ನ ಶಾಸಕರು ಇನ್ನಿಲ್ಲದ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಯಾವಾಗ ಮುನಿಯಪ್ಪ ಅಳಿಯನಿಗೆ ಲೋಕಸಭಾ ಟಿಕೆಟ್ ಫೈನಲ್ ಆಯಿತು ಅನ್ನುವ ವಿಷಯ ಬಯಲಿಗೆ ಬಂತೋ ಆಗ ಯಾವುದೇ ಕಾರಣಕ್ಕೂ ಮುನಿಯಪ್ಪ ಅಳಿಯನಿಗೆ ಟಿಕೆಟ್ ಕೊಡಬಾರದು ಅಂತ ಕೋಲಾರದ ಅಷ್ಟು ಶಾಸಕರು ವಿರೋಧವನ್ನ ಮಾಡ್ತಾ ಇದ್ದಾರೆ. ಕೋಲಾರದಲ್ಲಿ 3 ಕಾಂಗ್ರೆಸ್ನ ಶಾಸಕರಿದ್ದಾರೆ, 2 ವಿಧಾನ ಪರಿಷತ್ ಸದಸ್ಯರಿದ್ದಾರೆ. ಈಗ ರಾಜೀನಾಮೆಗೆ ಕೋಲಾರದ ಶಾಸಕರು ಬಂದಿದ್ದಾರೆ. ಈಗ ಕೊತ್ತೂರು ಮಂಜುನಾಥ್ ಶಾಸಕರು ವಿಧಾನಸೌಧಕ್ಕೆ ಬಂದಿದ್ದಾರೆ. ಜೊತೆಗೆ ವಿಧಾನಸೌಧದಲ್ಲಿ ಸಭಾಪತಿ ಹೊರಟ್ಟಿ ಇದ್ದಾರೆ. ವಿಧಾನ ಪರಿಷತ್ ಸದಸ್ಯರು ಸಭಾಪತಿ ಹೊರಟ್ಟಿಯವರಿಗೆ ರಾಜೀನಾಮೆಯನ್ನು ಕೊಡಬೇಕು. ಶಾಸಕರು, ವಿಧಾನಸಭೆಯ ಸದಸ್ಯರು ಹೊರಟ್ಟಿಗೆ ರಾಜೀನಾಮೆ ಕೊಡಬೇಕು. ರಾಜೀನಾಮೆ ಸಲ್ಲಿಸೋದಕ್ಕೆ ವಿಧಾನಸೌಧಕ್ಕೆ ಬಂದಿದ್ದಾರೆ ಕೋಲಾರದ ಶಾಸಕರು. ನೇರ ಪ್ರಸಾರದ ದೃಶ್ಯ ಇದು. ಈಗ ವಿಧಾನಸೌಧದಲ್ಲಿ ನಡೀತಿರುವಂತಹ ರಾಜಕೀಯ ಹೈಡ್ರಾಮಾ ಇದು. ಕೋಲಾರ ಟಿಕೆಟ್ ಗಿಟ್ಟಿಸೋದಕ್ಕೆ ಮುನಿಯಪ್ಪ ದೆಹಲಿಯಲ್ಲಿ ಇನ್ನಿಲ್ಲದ ಪ್ರಯತ್ನವನ್ನ ಮಾಡಿದ್ರು.
ಬೆಂಗಳೂರಿನಲ್ಲೂ ಕೂಡ ಸಿಎಂ ಡಿಸಿಎಂ ಇಬ್ಬರ ಮೇಲೂ ಒತ್ತಡ ಹೇರಿ ಫೈನಲ್ ಆಗಿ ತಮ್ಮ ಅಳಿಯ ಚಿಕ್ಕ ಪೆದ್ದಣ್ಣಗೆ ಟಿಕೆಟ್ ಕೊಡಿಸುವಂತಹ ಪ್ರಯತ್ನದಲ್ಲಿ ಬಹುತೇಕ ಸಕ್ಸಸ್ ಆಗಿದ್ರು. ಇನ್ನೇನು ಕಾಂಗ್ರೆಸ್ನ 2ನೇ ಪಟ್ಟಿ ಯಾವುದೇ ಕ್ಷಣದಲ್ಲಿ ರಿಲೀಸ್ ಆಗುತ್ತೆ ಎನ್ನುವ ಸಂದರ್ಭದಲ್ಲಿ ಕೋಲಾರ ಕಾಂಗ್ರೆಸ್ನಲ್ಲಿ ಬಂಡಾಯ ಭುಗಿಲೆದ್ದಿದೆ. ಕೋಲಾರದ ಶಾಸಕರು ಮತ್ತು ಸಚಿವರು ರಾಜೀನಾಮೆ ಕೊಡೋದಕ್ಕೆ ಮುಂದಾಗಿದ್ದಾರೆ. ಕೋಲಾರದ ಎಲ್ಲ ಶಾಸಕರು ಈಗಷ್ಟೇ ವಿಧಾನಸೌಧಕ್ಕೆ ಬಂದಿದ್ದಾರೆ. ಸಭಾಪತಿ ಹೊರಟ್ಟಿಯವರ ಸಮಯವನ್ನು ಕೇಳಿದ್ದಾರೆ. ಜೊತೆಗೆ ಸ್ಪೀಕರ್ ಖಾದರ್ ಸಮಯವನ್ನು ಕೂಡ ಕೇಳಿದ್ದಾರೆ. ಖಾದರ್ ಸದ್ಯಕ್ಕೆ ಮಂಗಳೂರಿನಲ್ಲಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಹಾಗಾಗಿ 3 ಶಾಸಕರು ಮಂಗಳೂರಿಗೆ ಹೋಗಿ ರಾಜೀನಾಮೆ ಕೊಡುವಂತಹ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಅದಕ್ಕೋಸ್ಕರ ಮಂಗಳೂರಿನ ಫ್ಲೈಟ್ ಟಿಕೆಟ್ ಅನ್ನು ಬುಕ್ ಮಾಡಿಕೊಂಡಿದ್ದಾರೆ 3 ಶಾಸಕರು. ಸಭಾಪತಿ ಹೊರಟ್ಟಿ ವಿಧಾನಸೌಧದ ತಮ್ಮ ಕಚೇರಿಯಲ್ಲಿದ್ದಾರೆ. ಅಲ್ಲಿಗೆ ಹೋಗಿ ಪರಿಷತ್ ಸದಸ್ಯ ಅನಿಲ್ ಕುಮಾರ್ ಮತ್ತು ಮತ್ತೊಬ್ಬ ಪರಿಷತ್ ಸದಸ್ಯ ನಜೀರ್ ಅಹಮದ್ ರಾಜೀನಾಮೆ ಕೊಡ್ತಾರೆ ಅನ್ನುವಂತಹ ಮಾತುಗಳಿದೆ. ಇವರ ಜೊತೆಗೆ ಕೋಲಾರದ ಶಾಸಕ ಕೊತ್ತೂರು ಮಂಜುನಾಥ್ ಕೂಡ ವಿಧಾನಸೌಧಕ್ಕೆ ಬಂದಿದ್ದಾರೆ. MLC ಅನಿಲ್ ಕುಮಾರ್, MC ಸುಧಾಕರ್. ನಮಗೆ ಟೈಮು UT ಖಾದರ್ ಸಾಹೇಬರು ಮಂಗಳೂರಲ್ಲಿದ್ದಾರೆ. ಅವ್ರಿನ್ನ ಟೈಮ್ ಕೊಟ್ಟಿಲ್ಲ, ಮಂಗಳೂರಿದ್ದಾರೆ. ಅವರೇ ಬರ್ತೀನಿ ಅಂತ ಹೇಳಿ ಇಲ್ಲ, ನಾವು ಸ್ಪೀಕರ್ ಆಫೀಸ್ ಒಳಗಡೆ ಹೋಗಿ ಫಾರ್ಮೆಟ್ ತಗೊಂಡು ಆಚೆ ಬಂದು ನೀವು ಮಾತಾಡ್ತೀವಿ. ಅಲ್ಲ ಸರ್, ಈಗ ಕೋಲಾರ ವಿಚಾರವಾಗಿ ತಮ್ಮ ನಿಲುವೇನು ಸರ್? ಇಲ್ಲ, ಕೋಲಾರ ವಿಚಾರವಾಗಿ ನಾವು ಕೇಳಿರುವಂಥದ್ದು SC ಕಮ್ಯುನಿಟಿ ರೈಟ್ಗೆ ಟಿಕೆಟ್ ಕೊಡಿ ಅಂತ ಕೇಳಿದ್ದೀವಿ ಅಷ್ಟೇ. ಬಟ್ ಅದು ಮುನಿಯಪ್ಪ ಅವರು ಸಾಂಪ್ರದಾಯಿಕವಾಗಿ ಲೆಫ್ಟಿಗೆ ಕೊಡ್ತಾ ಇದ್ದಾರೆ, ಈ ಬಾರಿ ಲೆಫ್ಟಿಗೆ ಕೊಳ್ಳಿ, ಇನ್ನೊಂದು ಜಾಗದಲ್ಲಿ ಕೊಳ್ಳಿ, ಅವ್ರಿಗೆ ಕೊಡ್ಬೇಕಾ? ಈ ದೇಶದಲ್ಲಿ ಯಾರು ಲೆಫ್ಟ್ ಇಲ್ವಾ? ಈ ರಾಜ್ಯದಲ್ಲಿ ಯಾರು ಲೆಫ್ಟ್ ಅವ್ರು ಇಲ್ವಾ? ಬೇರೆ ಯಾರು ನಾಯಕರ ರಾಜ್ಯದಲ್ಲಿ ಇಲ್ವಾ ಲೆಫ್ಟ್ ಅವರು? ಹೌದು, ನಮ್ಮವಾದ ಮುನಿಯಪ್ಪ ಅವ್ರ ಕುಟುಂಬಕ್ಕೆ ಕೊಡಬಾರ್ದು ಅಷ್ಟೇ, ಅವ್ರ ಕುಟುಂಬಕ್ಕೆ ಕೊಡಬಾರ್ದು. ಅವರಿಂದ ನಾವು ಜಾಸ್ತಿ ಅನುಭವಿಸಿದ್ದೀವಿ, ಈಗಲೂ ಅನುಭವಿಸ್ತಾ ಇದೀವಿ ಅವರಿಂದ. ಏನಾಗಿದೆ ಸರ್? ಇಲ್ಲ, ಅದಾಗಿರೋದು ಎಲ್ಲರಿಗೂ ಗೊತ್ತಿದೆ, ಮುಂಚೆ 10 ವರ್ಷಗಳಿಂದ ಗೊತ್ತಿದೆ. ಆಮೇಲೆ ಹೇಳ್ತೀವಿ, ಆಮೇಲೆ ಹೌದು, ಖಂಡಿತ ಮಾತಾಡಿದ್ದಾರೆ, ಎಲ್ಲರೂ ಮಾತಾಡಿದ್ದಾರೆ, ನಮ್ಗೆ ಮಾತಾಡಿದ್ದಾರೆ. ನೀವು ಮಾಡ್ತಾ ಇರೋ ನಿರ್ಧಾರ ತಪ್ಪು ಅಂತ ಹೇಳಿದ್ದಾರೆ. ಕೆಲವರು ಸ್ವಲ್ಪ ಬೇರೆ ಥರನೂ ಮಾತಾಡಿದ್ದಾರೆ. ನಾವೇನು ರಾಜಕೀಯದಿಂದ ಏನು ಜೀವನ ಇಲ್ಲ, ರಾಜಕೀಯದಿಂದ ತಿನ್ನೋದಂಥದ್ದು ಏನೂ ಇಲ್ಲ. ಯಾರೇನು ಮಾತಾಡೋದು ಏನೇ ಮಾಡೋದು ನಮ್ಮ ನಿರ್ಧಾರದಲ್ಲಿ ನಾವು ಇರ್ತೀವಿ. ಹೌದು, ಅವ್ರು ದುಡುಕ್ಬೇಡಿ ಅಂತ ಹೇಳಿದ್ದಾರೆ, ನಿಜ, ದುಡುಕ್ಬೇಡಿ ಅಂತ ಹೇಳಿದ್ದಾರೆ. ನೀವು ಮಾಡಬೇಡ್ರಪ್ಪ, ನಾವೆಲ್ಲ ನಿಮ್ಮ ಜೊತೆಗಿದೆ ಅಂತ ಹೇಳಿದ್ದಾರೆ. ಅವ್ರು ಹೇಳಿರೋದು ನಿಜಾನೇ, ಇಲ್ಲ ಅಂತ ನಾವು ಹೇಳೋದಿಲ್ಲ. ಇಲ್ಲ, ಆಫೀಸ್ ಒಳಗಡೆ ಹೋಗ್ಬಿಟ್ಟು ಆಮೇಲೆ ಬಂದು ಮಾತಾಡ್ತಾರೆ. ಈಗ ಮುನಿಯಪ್ಪ ಅವರ ವಿರುದ್ಧ ಸಮರನ ಅಥವಾ ಕೇವಲ ಅಭ್ಯರ್ಥಿ ಬೇರೆ? ಇಲ್ಲ, ಮುನಿಯಪ್ಪನವರ ವಿರುದ್ಧ ಸಮರ ಅಲ್ಲ. ನೋಡಿ, ಈಗ ಮುನಿಯಪ್ಪನವ್ರನ್ನ ದೇವನಹಳ್ಳಿಯಲ್ಲಿ ನಮ್ದು ಯಾರ್ದು ಏನು ತಕರಾರಿಲ್ಲ. ಮುನಿಯಪ್ಪನವ್ರ ಮಗಳಿಗೆ KGF ನಲ್ಲಿ ಟಿಕೆಟ್ ಕೊಟ್ಟಿದ್ದಾರೆ, ಅವರಲ್ಲಿ MLA ಇದ್ದಾರೆ, ಈಗ ಚೇರ್ಮನ್ ಮಾಡಿದ್ದಾರೆ, ಅದಕ್ಕೆ ನಮ್ಗೆ ತಕರಾರಿಲ್ಲ. ನಾವೇನು ಹೇಳ್ತಿದೀವಿ ಅಂದರೆ, ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ 1952ರಿಂದ ಇಲ್ಲಿವರೆಗೂ ಕೂಡ ಏನು ಲೋಕಸಭಾ ಚುನಾವಣೆಯಲ್ಲಿ ಬಲಗೈ ಸಮುದಾಯಕ್ಕೆ ಅವಕಾಶ ಕೊಟ್ಟಿಲ್ಲ. ಅವರು ಜನಸಂಖ್ಯೆಯಲ್ಲಿ ಹೆಚ್ಚಿದ್ದಾರೆ, 3,80,000 ಮತದಾರರಿದ್ದಾರೆ. ಅವ್ರಿಗೆ ಕೊಟ್ಟರೆ ನಾವು ಗೆಲ್ಲೋದಕ್ಕೆ ಹೆಚ್ಚು ಅವಕಾಶ ಇರ್ತದೆ ಅಂತೇಳಿ ನಾವು ಪಕ್ಷದ ಹಿತದೃಷ್ಟಿಯಿಂದ, ನಾವು ಗೆಲ್ಲಲೇಬೇಕು ಅನ್ನೋ ದೃಷ್ಟಿಯಿಂದ ನಾವು ಮನವಿ ಮಾಡಿದ್ವಿ. ನಮ್ಮ ಮನವಿಗೆ ಸ್ಪಂದಿಸದೇ ಇರೋದ್ರಿಂದ, ಅಥವಾ ನಮ್ಮ ಮನವಿಗೆ ಸಕಾರಾತ್ಮಕವಾಗಿ ಅವರು ಸ್ಪಂದಿಸದೇ ಇರೋದ್ರಿಂದ ನಾವು ಈ ಒಂದು ತೀರ್ಮಾನಕ್ಕೆ ಬಂದಿದ್ದೀವಿ. ಕರೆತಂದಿದ್ದು ರಮೇಶ್ ಕುಮಾರ್ ಅವ್ರನ್ನ ಕರೆತಂದಿದ್ದು ಎಲ್ಲ ನಾನೇ, ನನ್ನ ವಿರುದ್ಧವೇ ಈ ರೀತಿ ಷಡ್ಯಂತ್ರ ಮಾಡ್ತಿದ್ದಾರೆ ಅಂತ. ನೋಡಿ, ರಮೇಶ್ ಕುಮಾರ್ ಅವರು 1970ರ ದಶಕದಲ್ಲಿ ಅವರು ಯೂತ್ ಕಾಂಗ್ರೆಸ್ನ ಜವಾಬ್ದಾರಿಯನ್ನು ಹೊತ್ತಿದ್ರು. 78ರಲ್ಲಿ ಕಾಂಗ್ರೆಸ್ನ ಶಾಸಕರಾಗಿ ಕೆಲಸ ಮಾಡಿದರು. ಅವರು ಪಕ್ಷ ಬಿಟ್ಟು ಹೋದ್ಮೇಲೆ ಮತ್ತೆ ಪಕ್ಷಕ್ಕೆ ಅವರು 2004ರಲ್ಲಿ ರಮೇಶ್ ಕುಮಾರ್ ಅವರು, ಶ್ರೀನಿವಾಸ್ ಗೌಡರು, ಕೃಷ್ಣ ಬೈರೇಗೌಡರು, ಸುಧಾಕರ್ ಅವರ ತಂದೆ ಚೌಡರೆಡ್ಡಿ ಅವರು ಎಲ್ಲರೂ ಕೂಡ ಅವತ್ತು ಎಲ್ಲ ಹಿರಿಯ ನಾಯಕರ ಒತ್ತಾಯದ ಮೇರೆಗೆ ಕಾಂಗ್ರೆಸ್ ಪಕ್ಷಕ್ಕೆ ಬಂದ ನಂತರ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಶಕ್ತಿಯನ್ನು ತುಂಬಿದ್ದಾರೆ. ಸ್ಪೀಕರ್ ಆಗಿ ಕೆಲಸ ಮಾಡಿದ್ದಾರೆ, ಮಂತ್ರಿಗಳಾಗಿ ಕೆಲಸ ಮಾಡಿದ್ದಾರೆ. ಹಲವಾರು ಸಂಕಷ್ಟ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಅವರು ಬೆನ್ನೆಲುಬಾಗಿ ನಿಂತಿದ್ದಾರೆ. ಇವತ್ತು ಅವರು ಯಾರನ್ನು ಕರ್ಕೊಂಡ್ಬಂದಿದ್ರೆ ಯಾರು ಅನಿವಾರ್ಯ ಅಲ್ಲ. ಇವತ್ತು ನನ್ನನ್ನು ಕೂಡ, ನಾನು KH ಮುನಿಯಪ್ಪನವರು ಪಾರ್ಲಿಮೆಂಟ್ ಸದಸ್ಯರಾಗೋದಕ್ಕೆ ಮುಂಚೆನೇ NSYನಲ್ಲಿದ್ದೆ, NSYನ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಿದ್ದೆ. ಅದೆಲ್ಲ ಕೂಡ ಇದು ಸುಳ್ಳು ಕಥೆಗಳು ಅಲ್ಲ. ಟಿಕೆಟ್ ಫೈಟ್ ವಿಧಾನಸೌಧಕ್ಕೆ ತಲುಪಿದೆ. ದೊಡ್ಡ ಹೈಡ್ರಾಮಾಗೆ ವಿಧಾನಸೌಧ ಸಾಕ್ಷಿಯಾಗ್ತಿದೆ. 5 ಶಾಸಕರು
ಕೋಲಾರದ 5 ಶಾಸಕರು ವಿಧಾನಸೌಧಕ್ಕೆ ಬಂದಿದ್ದಾರೆ. ಅದರಲ್ಲಿ 3 ವಿಧಾನಸಭೆಯ ಸದಸ್ಯರುಗಳು ಸ್ಪೀಕರ್ ಕಚೇರಿಗೆ ಹೋಗಿ ರಾಜೀನಾಮೆ ಪತ್ರದ ಮಾದರಿಯನ್ನ ತೆಗೆದುಕೊಂಡು ಬಂದಿದ್ದಾರೆ. ವಿಧಾನಸಭೆಯ ಕಾರ್ಯದರ್ಶಿಯ ಕಚೇರಿಯಲ್ಲಿದ್ದಾರೆ. ಈಗ 3 ಶಾಸಕರು ರಾಜೀನಾಮೆ ಕೊಡೋದಕ್ಕೆ ಮುಂದಾಗಿದ್ದಾರೆ. ಸ್ಪೀಕರ್ ಸದ್ಯ ಮಂಗಳೂರಿನಲ್ಲಿದ್ದಾರೆ ಖಾದರ್. ವಿಧಾನಸಭೆಯ ಕಾರ್ಯದರ್ಶಿಯವರ ಕಚೇರಿಗೆ ಈಗ 3 ಶಾಸಕರು ಹೋಗಿದ್ದಾರೆ. ರಾಜೀನಾಮೆ ಪತ್ರದ ಮಾದರಿಯನ್ನ ತೆಗೆದುಕೊಳ್ಳೋದಕ್ಕೆ ಹೋಗಿದ್ವಿ ಅಂತ ಶಾಸಕರು ಈಗ ಸುವರ್ಣ ನ್ಯೂಸ್ನ ಮುಂದೆ ಮಾತನಾಡಿದ್ರು. ಒಟ್ಟು 5 ಶಾಸಕರು ಇವತ್ತು ರಾಜೀನಾಮೆ ನೀಡ್ತಾರೆ ಅನ್ನುವ ಚರ್ಚೆ ನಡೀತಾ ಇತ್ತು. ಎಲ್ಲರೂ ಈಗ ವಿಧಾನಸೌಧಕ್ಕೆ ಬಂದಿದ್ದಾರೆ. 3 MLAಗಳು 2 MLCಗಳು ಇವತ್ತು ರಾಜೀನಾಮೆ ಕೊಡ್ತಾರೆ ಅನ್ನುವಂತಹ ಚರ್ಚೆ ಇದೆ. ಇವರ ಬೇಡಿಕೆ ಯಾವುದೇ ಕಾರಣಕ್ಕೂ ಮುನಿಯಪ್ಪ ಕುಟುಂಬಕ್ಕೆ ಟಿಕೆಟ್ ಕೊಡಬಾರದು ಅನ್ನೋದು ಇವರ ಒತ್ತಾಯ. ಮುನಿಯಪ್ಪ ಲೋಕಸಭಾ ಟಿಕೆಟ್ ಪಡೆಯೋದಕ್ಕೆ ಇನ್ನಿಲ್ಲದ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ತಮ್ಮ ಅಳಿಯನಿಗೋಸ್ಕರ. ಮುನಿಯಪ್ಪ 2019 ಲೋಕಸಭಾ ಚುನಾವಣೆಯಲ್ಲಿ ಕೋಲಾರದಿಂದ ಸೋಲನ್ನ ಕಂಡಿದ್ರು. ಈ ಬಾರಿ ತಮ್ಮ ಅಳಿಯನಿಗೆ ಟಿಕೆಟ್ ಕೊಡಿಸೋದಕ್ಕೆ ಲಾಬಿಯನ್ನ ಮಾಡ್ತಾ ಇದ್ದಾರೆ. ಅದರಲ್ಲಿ ಬಹುತೇಕ ಸಕ್ಸಸ್ ಕೂಡ ಆಗಿದ್ದಾರೆ. ಯಾವಾಗ ಟಿಕೆಟ್ ಮುನಿಯಪ್ಪ ಅಳಿಯನಿಗೆ ಫಿಕ್ಸ್ ಆಯ್ತು, ಪ್ರದೀಪ್ ಈಶ್ವರ್ ಮಾತನಾಡ್ತಾ ಇದ್ದಾರೆ. ಈಗ ವಿಧಾನಸೌಧಕ್ಕೆ ಬಂದಿದೆ. ಭೈರತಿ ಸುರೇಶ್ ಕೂಡ ವಿಧಾನಸೌಧಕ್ಕೆ ಬಂದಿದ್ದಾರೆ. ಭೈರತಿ ಸುರೇಶ್ ಅವರ ಮನೆಯಲ್ಲಿ ನಡೆದಂತಹ ಸಂಧಾನ ಮಾತುಕತೆ ಬಹುತೇಕ ವಿಫಲವಾಗಿದೆ. ವಿಧಾನಸೌಧಕ್ಕೆ ಬರುವುದಕ್ಕೂ ಮೊದಲು ಭೈರತಿ ಸುರೇಶ್ ಅವರ ಮನೆಯಲ್ಲಿ ಸಂಧಾನ ಮಾತುಕತೆ ನಡೆದಿತ್ತು. ಆ ಸಂಧಾನದ ಮಾತುಕತೆ ವಿಫಲವಾದ ನಂತರ ಎಲ್ಲ 5 ಶಾಸಕರು ವಿಧಾನಸೌಧಕ್ಕೆ ಬಂದು ರಾಜೀನಾಮೆ ಕೊಡುವ ನಿರ್ಧಾರವನ್ನ ಮಾಡಿದ್ದಾರೆ. ವಿಧಾನಸಭಾ ಸ್ಪೀಕರ್ ಅವರ ಕಾರ್ಯದರ್ಶಿಯ ಕಚೇರಿಯಲ್ಲಿ ಈಗ ಶಾಸಕರು ಇದ್ದಾರೆ. ಸುವರ್ಣ ನ್ಯೂಸ್ನಲ್ಲಿ ನೇರ ಪ್ರಸಾರದ ದೃಶ್ಯಗಳನ್ನೀಗ ನೋಡ್ತಾ ಇದ್ದೀರಾ. ರಾಜಕೀಯ ಹೈಡ್ರಾಮಾಗೆ ಸಾಕ್ಷಿ ಆಗ್ತಿದೆ ವಿಧಾನಸೌಧ. ಕೋಲಾರ ಟಿಕೆಟ್ ವಿಷಯವಾಗಿ ಕಾಂಗ್ರೆಸ್ನಲ್ಲಿ ಅಂತರ್ಯುದ್ಧ ನಡೀತಾ ಇದೆ. ಬಿಜೆಪಿಯಲ್ಲಿ 2-3 ಕ್ಷೇತ್ರಗಳಲ್ಲಿ ಬಂಡಾಯದ ಬಾವುಟ ಇತ್ತು. ಈಗ ಕಾಂಗ್ರೆಸ್ನಲ್ಲಿ ಬಂಡಾಯ ಮತ್ತೊಂದು ಹಂತಕ್ಕೆ ತಲುಪಿದೆ. ಮೊದಲಿಗೆ ಅಸಮಾಧಾನ, ಈಗ ಬಂಡಾಯ. ಇದು ದಂಗೆಯ ಸ್ವರೂಪ ತೆಗೆದುಕೊಳ್ಳುತ್ತಾ ಕಾಂಗ್ರೆಸ್ನ ಶಾಸಕರು ಯಾವುದೇ ಕಾರಣಕ್ಕೂ ಮುನಿಯಪ್ಪ ಕುಟುಂಬಕ್ಕೆ ಟಿಕೆಟ್ ಕೊಡಬಾರದು ಅಂತ ಆಗ್ರಹಿಸ್ತಾ ಇದ್ದಾರೆ. ಕೋಲಾರ ಕಾಂಗ್ರೆಸ್ನಲ್ಲಿ ಬಣ ರಾಜಕೀಯ. ವಿಧಾನಸೌಧದ 2 ದೃಶ್ಯಗಳನ್ನ ನೀವೀಗ ನೋಡ್ತಾ ಇದ್ದೀರಾ. ಒಂದು ವಿಧಾನಸೌಧಕ್ಕೆ ಕೋಲಾರ ಶಾಸಕರು ಬಂದಂತಹ ದೃಶ್ಯ, ಮತ್ತೊಂದು ವಿಧಾನಸಭಾ ಕಾರ್ಯದರ್ಶಿಯವರ ಕಚೇರಿಯ ಮುಂದೆ ನಡೀತಿರುವಂತಹ ಹೈಡ್ರಾಮಾ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.